ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಎಲ್ಲರಿಗೂ ಸ್ವಾಗತ. ಅಷ್ಟೇನು ಹೆವಿ ಆಗಿ ಸದ್ದು ಮಾಡ್ತಾ ಇಲ್ಲ ಕ್ರಿಕೆಟ್ ಜಗತ್ತು ನಿನ್ನೆಯಿಂದ. ಸೊ ಇರೋಂಥ ಅಲ್ಪ ಸ್ವಲ್ಪ ಅಪ್ಡೇಟ್ಸ್ಗಳನ್ನ ಹೊಡೆದ್ಬಿಡ್ತೀನಿ, ಪಟ 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 ನಂಗೆ ಕೇಳಿಸ್ಕೊಂಬಿಡಿ ಮಗ. ಹೋಗೋಣ ಚಟಾಪಟ ಅಪ್ಡೇಟ್ಸ್. ಅದಕ್ಕೆ ನಾವು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬಾಲೈಕನ್ ಹಂಗೆ ಪಟನ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಓಕೆ ಹೋಗೋಣ. ಫಸ್ಟ್ ಅಪ್ಡೇಟು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರಿಲೇಟೆಡು. 2024 ಆಚೆಗೆ ಆಲ್ಮೋಸ್ಟ್ ವರ್ಲ್ಡ್ ಕಪ್ ಆದಾಗಿಂದ ಆಚೆಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಒಂದ್ಸಲ ಔಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ರನ್ಔಟ್ ಆಗಿದ್ದಾರೆ, ರೋಹಿತ್ ಶರ್ಮಾ 2 ಸಲ ರನ್ಔಟ್ ಆಗಿದ್ದಾರೆ ODI ಫಾರ್ಮೆಟಲ್ಲಿ. 2 ಇನ್ನಿಂಗ್ಸಲ್ಲಿ ಶುಭ್ಮನ್ ಗಿಲ್ಲೇ ಇದ್ರಂತೆ. ಸೊ ಶುಭ್ಮನ್ ಗಿಲ್ಲೇನೇ ದರಿದ್ರ ಅಂತನಾ, ಮತ್ತೆ ಇವ್ರ ಜೊತೆ ಆಡಬಾರ್ದು ಅಂತನಾ, ಅಂದರೆ ಸ್ಟ್ಯಾಟ್ಸ್ ಹೇಳ್ತಾ ಇದೆ. ಶುಭ್ಮನ್ ಗಿಲ್ ಇದ್ದಾಗ ಇವರಿಬ್ಬರು ರನ್ಔಟ್ ಆಗಿದ್ದಾರೆ, ಏನು ಎಲ್ಲ ಮ್ಯಾಚ್ ಆಗೋಗ್ಬಿಟ್ಟಿಲ್ಲ. ಒಳ್ಳೆ ರನ್ಔಟ್ ಆಗಿರೋಂಥ ಟೈಮಲ್ಲಿ ಇವ್ರು ನಾನ್ ಸ್ಟ್ರೈಕರ್ನಲ್ಲಿ ಇದ್ರು ಅಂತ ಅಷ್ಟೇ. ಅಪ್ಡೇಟ್ ಬಿಟ್ಟು ಏನ್ ಗುರು ಇದು, ಕ್ಯಾಮ್ರಾ ಆಡ್ಕೊಂಡು ವಿಡ್ರಾ ಮಾಡ್ಕೊಂಡವ್ರಂತೆ. ಬಾಂಗ್ಲಾದೇಶ್ನ T20 ಸೀರೀಸ್ ಏನು ಅಪ್ಕಮಿಂಗ್ ಇದೆ, ಸೊ ಈ ಸೀರೀಸ್ನ ವಿಡ್ರಾ ಮಾಡ್ಕೊಂಡಿದ್ರಂತೆ. ನಾನು ಆಡಲ್ಲ, ನಾನು ಟೆಸ್ಟ್ ಸೀರೀಸ್ಗೆ ಪ್ರಿಪೇರ್ ಆಗಬೇಕು, ಆಗಸ್ಟಲ್ಲಿ ಟೆಸ್ಟ್ ಸೀರೀಸ್ ಬರ್ತೈತೆ ನಮಗೆ ಅಂತ ಪ್ರಿಪೇರ್ ಆಗೋದಕ್ಕೆ ಹೋಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಅಲ್ಲ ಏನಲ್ಲಿ ಬಾಂಗ್ಲಾದೇಶದವ್ರ ಮೇಲೆ ಏನು ಇವ್ರೇನು ಗೆದ್ಬಿಟ್ಟವ್ರ ಸಾಧಿಸ್ಬಿಟ್ಟವ್ರು ನೋಡಲ್ಲಿ. ಬಾಂಗ್ಲಾದೇಶ್ಗೆ ಹೋಗ್ಬಿಟ್ಟು ಏನು ಗುಡ್ಡೆ ಹಾಕಿಲ್ಲ, ಸೋತವ್ರಲ್ಲಿ ODI ಸೀರೀಸ್ನ. ಎಲ್ಲಿ ನೋಡ್ತು ಅಂದರೆ T20 ಸೀರೀಸ್ ಅದು ಹೊಗೆಗೆ ಹಾಕಿಸ್ಕೊಂಡಿತ್ತು ಅಂತ ಗೊತ್ತಿಲ್ಲ. ಏನೋ ಫುಲ್ ಹೆವಿ ಓವರ್ ಕಾನ್ಫಿಡೆಂಟ್ ಆಗಿದ್ರೆ ಓಕೆ, ಇಲ್ಲ ಹೋಗ್ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಎಲ್ಲ ಪಲ್ಟಾರನ್ನ ಬಿಟ್ಬಿಟ್ಟು ಅಂತ ಹೇಳ್ಬೋದು. ಏನು ಈ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸಾ? ಕಿತ್ತೋಯ್ತು. ನನಗೇನಾಗಿದೆ ಇಷ್ಟ ಆಗಲಿಲ್ಲ. ಆಡ್ಬೇಕೋಗಿರೋ ಏನು ಬಾಂಗ್ಲಾದೇಶ ಆದ್ರೆ ಏನಲ್ಲಿ ಸೋತವ್ರಲ್ಲಿ ಬಾಂಗ್ಲಾದೇಶದ ಮೇಲೆನೆ ಏನು ಓಡಾಡ್ಬಿಡ್ಬೇಕಾ? ಅಪ್ಡೇಟ್ ನಂಬರ್ 3 ರವಿ ಶಾಸ್ತ್ರಿ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಮತ್ತು MS ಧೋನಿ ಅವರ ಬಗ್ಗೆ. ನಾವು ಹೇಳ್ತೀವಿ MS ಧೋನಿ ಅವರು ಕ್ಯಾಪ್ಟನ್ಸಿನ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅಂತ ನಾವೇ ಹೇಳ್ತಾ ಇರ್ತೀವಿ. ಬಟ್ ಹೌದು, MS ಧೋನಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಸಿನ. ಆ್ಯಂಡ್ ಅವರು ಕೂಡ ಹೇಳಿದ್ದಾರೆ ಸಾಕಷ್ಟು ಸಲ, ನಾನು ವಿರಾಟ್ ಕೊಹ್ಲಿನೇ ನೋಡ್ತಾ ಇದ್ದು ಕ್ಯಾಪ್ಟನ್ಸಿಗೆ, ನೆಕ್ಸ್ಟ್ ನಾನು ಹ್ಯಾಂಡ್ ಓವರ್ ಮಾಡಬೇಕು ಅಂತಂದ್ರೆ ವಿರಾಟ್ ಕೊಹ್ಲಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಅನ್ಕೊಂಡಿದ್ದಂತೆ MS ಧೋನಿ ಹೇಳಿದ್ದಾರೆ. ಬಟ್ ರವಿ ಶಾಸ್ತ್ರಿ ಹೇಳಿದ್ರೆ ಏನಂದ್ರೆ ಇವರೇ ಕಾಮನ್ ಆಗಿದ್ದು MS ಧೋನಿ ಅವರ ಟೆನ್ಯೂರಲ್ಲಿ ಕ್ಯಾಪ್ಟನ್ಸಿಲಿ, ಜೊತೆಗೆ ವಿರಾಟ್ ಕೊಹ್ಲಿ ಅವರ ಒಂದು ಪೀರಿಯಡ್ ಅಲ್ಲಿ ಇವರೇ ಕೋಚ್ ಆಗಿದ್ದು. ಸೊ ಅವ್ರು ಹೇಳೋದೇನು ಅಂತಂದ್ರೆ, ನಾನು ಮುಂಚೆ ನೋಟಿಸ್ ಮಾಡ್ಬಿಡಿದೆ ವಿರಾಟ್ ಕೊಹ್ಲಿನೇ ನೆಕ್ಸ್ಟ್ ಸಕ್ಸಸರ್ ಆಗಬೇಕು, ನೆಕ್ಸ್ಟ್ MS ಧೋನಿದ ಕ್ಯಾಪ್ಟನ್ಸಿನ ಅವ್ರು ತಗೊಬೇಕು ಅನ್ನೋ. ಬಟ್ MS ಧೋನಿ ಮುಂಚೆನೆ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಇವರಿಗೆ ಕೊಟ್ಬಿಡಿದ್ರು ಕ್ಯಾಪ್ಟನ್ಸಿನ, ಇಲ್ಲ ನೀನೇ ತಗೋಬೇಕು ಇವರು ಕ್ಯಾಪ್ಟನ್ಸಿ ಅಂತ. ಬಟ್ ಆದ್ಮೇಲೆ ಇವರು ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದು ವಿರಾಟ್ ಕೊಹ್ಲಿ ಅವರು. ಸೊ ಇವ್ರು ಹೇಳ್ತಾ ಇದ್ದಾರೆ, ನಾನೇ ಕಂಡಿಡ್ದಿದ್ದು ಗುರು, ನಾನೇ ಮುಂಚೆನೆ ಕಂಡಿಡ್ದು ಬಿಟ್ಟಿದ್ದೆ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ಕಿಲ್ ಇದೆ, ಎಲ್ಲ ಇದೆ ಅಂತ. ನಾನೇ ಅಂತ ಹೇಳ್ಕೊಂತಿದ್ದಾರೆ. ಅಪ್ಡೇಟ್ ನಂಬರ್ 4 ನಮ್ಮ RCBಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿ ತಲೆ ಸಿಕ್ಕಾಪಟ್ಟೆ ಸಖತ್ತಾಗಿ ಓಡಿಸ್ತಾರೆ ಮೋಬ್ ಬ್ಯಾಟ್ ಅವರು ಆಕ್ಷನ್ ಅಲ್ಲಿ. ಅವರಾಗಿರ್ಬೋದು, ಆ್ಯಂಡಿ ಫ್ಲವರ್ ಆಗಿರ್ಬೋದು, ದಿನೇಶ್ ಕಾರ್ತಿಕ್ ಆಗಿರ್ಬೋದು, ಇವರೆಲ್ಲ ನಮಗೆ ಒಂಥರ ಚಿನ್ನ ಇದ್ದಂಗೆ. ಸೊ ಅವ್ರು ಹೇಳೋದೇನು ಅಂತಂದ್ರೆ, ನನಗೆ ಗೊತ್ತಿಲ್ಲ ಆಗಿರೋ ಒಂಥರ ಬೆಂಕಿ ಸ್ಟೇಟ್ಮೆಂಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಆಕ್ಷನ್ ಅಲ್ಲಿ ನಾವು ಟೂರ್ನಮೆಂಟ್ನ ಗೆಲ್ಲಕ್ಕಾಗಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಕ್ಷನಲ್ಲಿ ನಾವು ಬೇಕಾದ್ರೆ ಟೂರ್ನಮೆಂಟ್ನ ಸೋಲ್ಬಹುದು, ಅದನ್ನ ಮಾತ್ರ ಹೇಳ್ಬೋದು. ಟೂರ್ನಮೆಂಟ್ನ ಗೆಲ್ಲಕ್ಕಾಗುತ್ತೋ ಆಗಲ್ಲ ಗೊತ್ತಿಲ್ಲ, ಬಟ್ ಸೋಲ್ಬೋದು, ಕಂಪ್ಲೀಟಾಗಿ ಸೋಲ್ಬೋದು. ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂತಂದ್ರೆ, ಆಕ್ಷನಲ್ಲಿ ಬೇರೆ ಟೀಮ್ಸ್ಗಳೆಲ್ಲ ನೋಡ್ತಿರ್ತೀವಲ್ಲ ನಾವು, ಹೆಂಗಿಂಗೋ ತೊಗೊಂಡ್ಬಿಟ್ಟಿರ್ತಾರೆ ಟೀಮ್ನ. ಆಮೇಲೆ ಇವರು ಥರ ಲೆಕ್ಕಾಚಾರನೇ ಬೇರೆ ಹಾಕೊಂಡಿರ್ತಾರೆ, ಏನೋ ಹಾಕೊಂಡಿರ್ತಾರೆ. ಆಮೇಲೆ ಲಾಸ್ಟಿಗೆ ಟೀಮ್ ಸ್ಟ್ರಕ್ಚರ್ನ ನೋಡ್ತು ಅಂತಂದ್ರೆ, ಇದು ಏನು ಗುರು ಮೆಗಾ ಆಕ್ಷನ್ ಹಿಂಗೆ ಮಾಡ್ಬಿಟ್ಟಿದೀವಿ ನಾವು, ಖಾಲಿ ಪಲಾವ್ ಥರ ಮಾಡ್ಬಿಟ್ಟಿದೀವಿ ಅನ್ನೋ ಥರ ಅವ್ರಿಗೆ ರಿಯಲೈಸ್ ಆಗೋಗ್ಬಿಡುತ್ತೆ. ಸೊ ಮೆಗಾ ಆಕ್ಷನ್ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಬೇಸಿಕಲಿ. ಯಾಕಂತಂದ್ರೆ ಅಬ್ವಿಯಸ್ಲಿ ಇನ್ನೊಂದು 2 ವರ್ಷ ಏನೂ ಮಾಡೋದಿರಲ್ಲ ಕೆಲಸ. ಇವಾಗ ನೋಡಿ RCB ಏನೂ ಇಲ್ಲ ಕೆಲಸ. ಲಾಸ್ಟ್ ಸೈಕಲ್ ಕೂಡ ಅಷ್ಟು ಚೆನ್ನಾಗಿ ಹೆವಿಯಾಗಿ ಏನು ಇರಲಿಲ್ಲ RCB ಕೆಲಸ. ಸೊ ಮೆಗಾ ಆಕ್ಷನ್ ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್. ಆ ಆಕ್ಷನ್ ಸಖತ್ತಾಗಿ ಮಾಡ್ತು ಅಂತಂದ್ರೆ ಅಬ್ವಿಯಸ್ಲಿ ಒಂಥರ ಟೂರ್ನಮೆಂಟ್ ಗೆಲ್ಲ ಥರ ಇರುತ್ತೆ. ಬಟ್ ಟೂರ್ನಮೆಂಟ್ನ ಸೋಲ್ಸೋದಕ್ಕೆ ಮೇನ್ ರೀಸನ್ ಆಗುತ್ತೆ ಆಕ್ಷನ್. ಇನ್ ಕೇಸ್ ನಾವು ನೆಟ್ಟಿಗೆ ಮಾಡಿಲ್ಲ ಅಂತಂದ್ರೆ, ಅಂತ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಸೋಲ್ತೀವಿ ನೆಟ್ಟಿಗೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5 ಗ್ರೇಮ್ ಸ್ವಾನ್ ಅವರು ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ, ರೋಹಿತ್ ಶರ್ಮಾ ಅವರ ಬಗ್ಗೆ. ಐ ಥಿಂಕ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಆರ್ ಹ್ಯೂಜ್ ಫಾರ್ ರೋಹಿತ್, ಎಸ್ಪೆಷಲಿ ರೋಹಿತ್ ಬಗ್ಗೆ ಮಾತಾಡಿದ್ದಾರೆ. ಬಟ್ ಲೈಕ್ ಐ ಸೆಡ್ ಇನ್ ದ IPL, he looks in a great touch and he is still one of the best player around ಅಂತ ಹೇಳಿದ್ದಾರೆ. ಅಂದರೆ ಫ್ಯೂ ವೀಕ್ಸ್ ಏನಿದೆ ಅಂದರೆ, ಈಗ ಒಂಥರ ರೋಹಿತ್ ಶರ್ಮಾನ ಹೆಂಗೆ ಟ್ರೀಟ್ ಮಾಡ್ತಾವ್ರು ಅಂದರೆ ಎಲ್ಲರೂ ವಯಸ್ಸಾಗೋಗ್ಬಿಟ್ಟೈತೆ. ಯಾಕಂದರೆ ಅವರೇ ಜಾಸ್ತಿ ಏಜ್ ಆಗಿರುವಂಥ ಪ್ಲೇಯರು ಇಂಡಿಯಾ ಪರವಾಗಿ ODIs ಅಲ್ಲಿ ಆಡಿರುವಂಥದ್ದು ಅಂತಂದರೆ. ಸೊ ಅದಾದಮೇಲೆ ಅದ್ರ ನೆಕ್ಸ್ಟ್ MS ಧೋನಿ ಅಂತ ಕಾಣಿಸ್ತದೆ. ಅದ್ರ ಹಿಂದೆ ಬರೋದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, MS ಧೋನಿನಾ ಸಚಿನ್ ತೆಂಡೂಲ್ಕರ, ನನಗೆ ಐಡಿಯಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವರೇ ಜಾಸ್ತಿ ಇವಾಗ ಏಜ್ಡ್ ಆಗಿರುವಂಥ ಪ್ಲೇಯರು ಆಡ್ತಾ ಇರೋಂಥದ್ದು. ಸೊ ಅದರಿಂದ ಅವರು ಸರ್ವೈವ್ ಆಗೋದಿಲ್ವಾ ಇನ್ನು 2027 ವರ್ಲ್ಡ್ ಕಪ್ ಅಷ್ಟರಲ್ಲಿ ಇನ್ನೂ ಒಂದು ವರ್ಷಕ್ಕಿಂತ ಜಾಸ್ತಿ ಇದೆ ಅನ್ನೋದು ಎಲ್ಲರೂ ಕೂಡ ಇವಾಗ ಕ್ವಶನ್ ಮೇಲೆ ಕ್ವಶನ್ ಹಾಕಿದೆ. ಸರಿಯಾಗಿ ಒಂದು ಕೊಡ್ಬೇಕು ನೋಡಿ, ಒಂದಲ್ಲ 2 ಕೊಡ್ಬೇಕು ನೋಡಿ ಸೆಂಚುರಿ. ಅಫ್ಘಾನಿಸ್ತಾನ ಅಗೇನ್ಸ್ಟ್ ಅಪ್ಕಮಿಂಗ್ 2 ODI ಮ್ಯಾಚ್ ಏನಿದೆ, 2 ಮ್ಯಾಚು ಸೆಂಚುರಿ ಇಳಿಸ್ಬೇಕು ನೋಡಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು. ಅವಾಗ ಒಂಥರ ಸೈಕ್ ಆಗಿರುತ್ತೆ, ಉತ್ತರ ಕೊಟ್ಟಂಗಿರುತ್ತೆ. ಸೊ ಇವ್ರು ಹೇಳ್ತಿರೋದೇನು ಅಂತಂದರೆ, ಇನ್ನು ಅಪ್ಕಮಿಂಗ್ 6 ಮಂತ್ಸ್ ಏನಿದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. 6 ವೀಕ್ಸ್ ಹೇಳ್ತಾ ಇದ್ದಾರೆ, 3 ತಿಂಗಳು ಅಂತ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 6 ಇರ್ಫಾನ್ ಪಠಾನ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ, ವಿರಾಟ್ ಕೊಹ್ಲಿ ಬ್ರಿಂಗ್ಸ್ ಇಮೆನ್ಸ್ experience to the middle order in ODIs. No one does it better than
he does. Batting at number 3, his record speaks for themselves. ಫುಲ್ಲು ಎಲಿವೇಶನ್ ಬಿಲ್ಡಪ್ ಇದೆಲ್ಲ ಗೊತ್ತಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳ್ಬೇಕಾಯ್ತಲ್ಲ. ವಿರಾಟ್ ಕೊಹ್ಲಿ ಇಸ್ ಲೆಜೆಂಡು ODI ಫಾರ್ಮೆಟಲ್ಲಿ ಅಕ್ರಾಸ್ ಆಲ್ 3 ಫಾರ್ಮೆಟ್ಸಲ್ಲೂ ಲೆಜೆಂಡ್ ಆಗಿರುವಂಥವ್ರು. ಇದು ODI ಫಾರ್ಮೆಟ್ ಅಂತಂದರೆ ಅವ್ರು ಒಂಥರ ನಿದ್ದೆಲೆ ಎಪ್ಸರು ಆಡೋವಂಥ ಫಾರ್ಮೆಟ್ ಅದು. ಸೊ ಇಫ್ ಇಂಡಿಯಾ ಲೂಸಸ್ ಎನಿ ಅರ್ಲಿ ವಿಕೆಟ್ಸ್, ಹಿ ಈಸ್ ದ ಮ್ಯಾನ್ ಟು ರೀಬಿಲ್ಡ್ ದ ಇನ್ನಿಂಗ್ಸ್. ಹಿ ಲವ್ಸ್ ಬ್ಯಾಟಿಂಗ್. ಇವಾಗ ಹೇಳ್ತಾರೆ ವಿರಾಟ್ ಕೊಹ್ಲಿನ ಔಟ್ ಆಗ್ಬಿಟ್ರೆ ಏನು ಗುರು ಅಂತ ಸ್ವಲ್ಪ ಏಡ್ರಸ್ಗಳು ಇರ್ತಾರಲ್ಲ ಅವ್ರು ಹೇಳ್ತಾರೆ, ವಿರಾಟ್ ಕೊಹ್ಲಿನ ಔಟ್ ಆಗೋಗ್ಬಿಡ್ತು ಅಂದರೆ ಏನು ಬಿಲ್ಡ್ ಮಾಡ್ತಾರೆ ಅಲ್ಲಿ. ಸೊ ಅವ್ರು ಔಟ್ ಆಗಿಲ್ಲ ಅಂತಂದರೆ ಹೇಳ್ತಾರೆ ಅದು ಸಿನಾರಿಯೋ ತೊಗೊಂಡು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಚೇಸಿಂಗ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಎಸ್ಸಲ್ಲಿ ಹೇಳಿದ್ರು ಒಂಥರ ಕೇಳೋಣ ಅಂತ ಅನಿಸಿದ್ದು. ಬಟ್ ಆದರೂ ಒಂಥರ ರಿಪೀಟೆಡಾಗಿ ಕೇಳಿದ್ರೆ ಏನಂತ ಹೇಳೋಣಮ್ಮ ವಿರಾಟ್ ಕೊಹ್ಲಿ ಬಗ್ಗೆ. ಗೊತ್ತು ಇಸ್ ಅ ಲೆಜೆಂಡ್ ಅಂತ, ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ ಅಲ್ಲಿ. ವಿರಾಟ್ ಕೊಹ್ಲಿ ಸ್ಟ್ರೈಟ್ ಅವೇ ಎಳ್ಕೊಂಬಂದು ಇಡಬೇಕು ಅಷ್ಟೇ ಅಲ್ಲಿ 2027 ವರ್ಲ್ಡ್ ಕಪ್ ಸ್ಕ್ವಾಡ್ಗೆ, ಬೇರೆ ಮಾತೇ ಇಲ್ಲ ಅಲ್ಲಿ. ಅಪ್ಡೇಟ್ ನಂಬರ್ 7, ರವಿಚಂದ್ರನ್ ಅಶ್ವಿನ್ ಅವರು ಬ್ಲೇಮ್ ಮಾಡಿದರೆ ಶುಭ್ಮನ್ ಗಿಲ್ ಅವ್ರನ್ನ. ಶುಭ್ಮನ್ ಗಿಲ್ ಹಾಕೊಂಡು ಮುಗಿದಿದೆ ತುಪ್ಪಕ್ಕನ ಹಿಂಗೆ. ಶುಭ್ಮನ್ ಗಿಲ್ದಾಗ ಇರೋದು ಫಾಲ್ಟು. ಶುಭ್ಮನ್ ಗಿಲ್ದು ರೋಹಿತ್ ಶರ್ಮಾದಲ್ಲ ಫಾಲ್ಟ್ ಅದು. ರೋಹಿತ್ ಶರ್ಮಾ ಕರೆಕ್ಟಾಗೇನೋ ಮಾಡಿದ್ರು, ಬಂದರು, ಅವ್ರಿಗೆ ಹೋಗ್ಬೇಕಾಗಿತ್ತು. ಶುಭ್ಮನ್ ಗಿಲ್ಲು ಏನಕ್ಕೆ ನಿಂತ್ಕೊಬೇಕಾಗಿತ್ತಲ್ಲಿ ಅಂತ ಕೇಳಿದ್ದಾರೆ. ಸೊ ಸೀನ್ ಏನಂತಂದರೆ ಅವ್ರು ಹೇಳಿರೋದೇನು ಅಂತಂದರೆ, ಸ್ಟ್ರೈಕರ್ ಹ್ಯಾಂಡಲ್ಲಿರೋರು ಫ್ರಂಟ್ ಆಫ್ ದ ವಿಕೆಟ್ ಆಡ್ತು ಅಂತಂದಾಗ, ಏನಾದ್ರು ಬಿಹೈಂಡ್ ಆಡ್ತು ಅಂದರೆ ಇವ್ರು ಕಾಲ್ ಮಾಡಬೇಕು. ಫ್ರಂಟ್ ಆಫ್ ದ ವಿಕೆಟ್ ಆಡ್ತು ಅಂತಂದಾಗ ಸ್ಟ್ರೈಕರ್ ಹ್ಯಾಂಡಲ್ ಕಾಲ್ ಮಾಡಬೇಕು. ಅವ್ರು ಕಾಲ್ ಮಾಡೋ ಅಂದರೆ ಓಡಬೇಕು ಅಷ್ಟೇ ಅಲ್ಲಿ. ಅದು ಸೀನಿಯರ್ ಕ್ರಿಕೆಟರ್ ಕಾಲ್ ಮಾಡಿದ್ರೆ ಓಡಬೇಕು, ಸುಮ್ಮನೆ ನಿಂತ್ಕೊಳ್ಳೋದಲ್ಲ ಅಲ್ಲಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಓಡಿತ್ತು ಅಂದರೆ ಖಂಡಿತ ಅಲ್ಲಿ ರನ್ ಇತ್ತು. ಸೊ ಇವ್ರು ಓಡಲಿಲ್ಲ ಅಲ್ಲಿ. ರೋಹಿತ್ ಶರ್ಮಾ ವಾಪಸ್ ಹೊಡೋದ್ರು, ರನ್ ಔಟ್ ಆದರು ಅಷ್ಟೇ. ರನ್ ಖಂಡಿತ ಇತ್ತು ಅಲ್ಲಿ. ರೋಹಿತ್ ಶರ್ಮಾದೇನೋ ತಪ್ಪಿಲ್ಲ, ಶುಭ್ಮನ್ ಗಿಲ್ದಿನ ತಪ್ಪು. ಆ್ಯಂಡ್ ಈ ಥರ ಇನ್ಸ್ಟಿಂಗ್ಸ್ಗಳು ಸುಮಾರಾಗಿದೆ. ಶುಭ್ಮನ್ ಗಿಲ್ ಇದ್ದಾಗ ರೋಹಿತ್ ಶರ್ಮಾ ರನ್ ಔಟ್ ಆಗಿರುವಂಥದ್ದು ಏನಿದೆ ಫಾರ್ ದ ಫಸ್ಟ್ ಟೈಮ್ ಅಲ್ಲ, 2 ಸಲ ರನ್ ಔಟ್ ಆಗಿದ್ದಾರೆ ODIಸಲ್ಲಿ. ಆ್ಯಂಡ್ T20 ಕೂಡ ರನ್ ಔಟ್ ಆಗಿದ್ದಾರೆ. ಸೊ ಇದು ಸರಿ ಬರ್ತಾ ಇಲ್ಲ ಇವರಿಬ್ಬರ ಮಧ್ಯ. ಅಂದರೆ ರನ್ ಬಿಟ್ವೀನ್ ದ ವಿಕೆಟ್ಸ್ ಏನಿದೆ, ಆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅದು ಸರಿ ಬರ್ತಾ ಇಲ್ಲ ಅಂದರೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ಆಗಿಲ್ಲ ಗುರು, ಆಗಿಲ್ಲ. ಏನಾಗಿಲ್ಲ? ನೆನ್ನೆ ಮ್ಯಾಚಲ್ಲಿ ಹ್ಯಾಂಡ್ ಶೇಕ್ ಆಗಿಲ್ಲ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ICC T20 ವರ್ಲ್ಡ್ ಕಪ್ ವುಮೆನ್ಸ್ದು ಇದರಲ್ಲಿ ಹ್ಯಾಂಡ್ ಶೇಕ್ ಆಗಿಲ್ಲ. ಏನು ಹೊಸ ವಿಷಯನ ಇದು? ಏನಾದ್ರು ಹ್ಯಾಂಡ್ ಶೇಕ್ ಆಗಿತ್ತು ಅಂದರೆ ಹೊಸ ವಿಷಯ ಅನ್ಬೋದಾಗಿತ್ತು. ಆಗ್ತಾ ಇಲ್ಲ ಅಲ್ಲಿ. ಕಳೆದ ಆಲ್ಮೋಸ್ಟ್ 2-3 ವರ್ಷದಿಂದ ಆಗ್ತಾನೆ ಇಲ್ಲ ಹ್ಯಾಂಡ್ ಶೇಕ್. ಎಲ್ಲಿಂದ ಎಲ್ಗೂ ಕೂಡ ಹ್ಯಾಂಡ್ ಶೇಕ್ ಆಗ್ತಾ ಇಲ್ಲ. ಹ್ಯಾಂಡ್ ಶೇಕ್ ಮಾಡಿದೆ ಬಿಗ್ಗೆಸ್ಟ್ ಕ್ರೈಮ್ ಆಗೋಗ್ಬಿಡಿದೆ. ಎಸ್ಪೆಷಲಿ ಅವ್ರು ಮಾಡಕ್ಕೆ ಬರ್ತಾರೆ, ಅವ್ರು ಮಾಡಕ್ಕೆ ಬರಲ್ಲ ಅಂತಲ್ಲ. ಅವ್ರು ಸುಮ್ಮನೆ ನಾವು ಸುಮ್ಮನೆ ಲೈಟಾಗಿ ಎತ್ತನ ಅಂತ ಕಾಯ್ತಿರ್ತಾರೆ ಅವರು, ಕೊಟ್ಬಿಡೋಣ ಕೈನ ಅಂತ. ಬಟ್ ನಾವು ಕೊಡಲ್ಲ. ಸೊ ಇದೇ ಆಗ್ತಾ ಇರೋದು. ಆ್ಯಂಡ್ ಇವರ ಒಬ್ಬರು ಅಫಿಷಿಯಲ್ಸ್, ಪಾಕಿಸ್ತಾನದ ಅಫಿಷಿಯಲ್ಸ್ ಹೇಳಿದರೆ ಹ್ಯಾಂಡ್ ಶೇಕ್ ಮಾಡೋದು ಏನು ಯೂಸು? ಏನಾದ್ರು ರಿಸಲ್ಟ್ ಚೇಂಜ್ ಆಗುತ್ತಾ? ಅಂದರೆ ಏನಾದ್ರು ರಿಸಲ್ಟ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ನಾವು ಅದ್ರ ರಿಸಲ್ಟ್ ಚೇಂಜ್ ಆಗುತ್ತಾ ಅಂತ ಅನ್ಕೊಂತೀವಿ. ಇಂಡಿಯಾಗೆಲ್ಲದಿರೋ ನಿಲ್ಲುತ್ತೆ ಅವ್ರು ಹ್ಯಾಂಡ್ ಶೇಕ್ ಮಾಡೋದ್ರಿಂದ? ಇಲ್ಲ ತಾನೆ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಅವ್ರು ಹೇಳೋದೇನು ಅಂತಂದರೆ, ಏನು ಇದರಿಂದ ರಿಸಲ್ಟ್ಗೆ ಎಫೆಕ್ಟ್ ಆಗುತ್ತೆ ಹ್ಯಾಂಡ್ ಶೇಕ್ ಮಾಡೋದ್ರಿಂದ? ಇಲ್ಲ ತಾನೆ. ಸೊ ಬಲಾಂಗ್ ಓಕೆ, ಹ್ಯಾಂಡ್ ಶೇಕ್ ಮಾಡೋದೇನು ಬೇಕಾಗಿಲ್ಲ, ಅದರಿಂದ ಇವ್ರಿಗೂ ಎಫೆಕ್ಟ್ ಆಗಲ್ಲ, ಅದರಿಂದ ಅವ್ರಿಗೂ ಎಫೆಕ್ಟ್ ಆಗಲ್ಲ, ಎಂಥದ್ದು ಆಗಲ್ಲ, ಮ್ಯಾಚ್ ಆಡ್ತಾರೆ ಅಷ್ಟೇ ತಾನೇ, ಆಡಲಿ ಬಿಡಿ ಅಂತ ಅವ್ರು ಹೇಳಿದ್ದಾರೆ. ನಾವು ಕೂಡ ಅದೇ ಹೇಳೋದು, ಇಂಡಿಯಾ ಗೆಲ್ತಾರೆ, ಯಾವಾಗ ಆಡಿದ್ರು ಇಂಡಿಯಾನೇ ಗೆಲ್ತಾರೆ. ಅಪ್ಡೇಟ್ ಬಂದ ಜೋಶ್ ಹೆಸಲ್ವುಡ್ ನಮ್ಮ RCB ಸ್ಟಾರ್ ಮೆನ್ಷನ್ ಮಾಡಿದರೆ, ಏನಕ್ಕೆ ನಾನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಲ್ಲ, ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಯಾವುದೇ ಒಂದು ಎಕ್ಸ್ ಆಗಿರಲಿ ಯಾವುದು ಕೂಡ ಯೂಸ್ ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ಅವ್ರ ಪೀಸ್ ಆಫ್ ಮೈಂಡ್ನ ಅವರು ನೋಡ್ಕೊತಾರಂತೆ. ಯಾಕಂದ್ರೆ ಅವ್ರು ಟಫ್ ಟೈಮಲ್ಲಿ ಯಾರೋ ಒಬ್ರು ಡಬ್ಬಾ ಥರ ಬೌಲಿಂಗ್ ಮಾಡ್ತಾರೆ, RCBಗೆ ಅಂತ ಅನ್ಕೊಳ್ಳಿ. ಜಾಸ್ತಿ ಆದರೂ ಡಬ್ಬಾ ಥರ ಬೌಲಿಂಗ್ ಮಾಡ್ಬಿಟ್ರು ಒಂದು ಮ್ಯಾಚಲ್ಲಿ, ನಾಯಿ ಓಡಿಸ್ಕೊಂಡ್ಬಿಟ್ರು ಅಂತ ಅನ್ಕೊಳ್ಳಿ. ಆವಾಗ ಅವ್ರ ವಂಶನೇ ಕರೆಯೋದು ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ. ಎಲ್ಲರೂ ಅಲ್ಲ, ಕೆಲವರು ಇರ್ತಾರಲ್ಲಪ್ಪ, ಹೋಗ್ಬಿಟ್ಟು ಅವ್ರ ವಂಶನೇ ಕರೆಯೋದು ಕಮೆಂಟ್ ಸೆಕ್ಷನ್. ಆ್ಯಂಡ್ ಅವ್ರ ಫ್ಯಾಮಿಲಿಯವ್ರು ಹೊರಗಡೆ ನುಕ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಬಯೋದೇ, ನೀನು ಮ್ಯಾಚ್ನ ಸೋಲ್ಸ್ಬಿಟ್ಟ, ಹಂಗೆ ಸೋಲ್ಸ್ಬಿಟ್ಟ, ಹಿಂಗಾಗೋಯ್ತು ಅಂತ. ಈ ಥರ ಎಲ್ಲ ಸುಮಾರು ಇನ್ಸಿಡೆಂಟ್ಸ್ಗಳು ನೋಡಿದೀವಪ್ಪ ನಾವು. ಶೇನ್ ವಾಟ್ಸನ್ಗೆ ಬೈಲಿಲ್ವಾ ನಾವು ಅವಾಗ 2016 ಏನು ಸೋಲ್ಸ್ಬಿಟ್ಟಾಗರು ನಮಗೆ ಫೈನಲ್ಸು ಹಂಗೆ ಹಿಂಗೆ ಅಂತೆಲ್ಲ. ಸೊ ಆ ಥರ ಬರೀ RCB ವಿಚಾರ ಮಾತ್ರ ಅಂತಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಅಷ್ಟೇ ಅಬ್ಯೂಸ್ ಮಾಡೋದು ಅದು ಇದು ಎಲ್ಲ ಆಗ್ತಾ ಇರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಾನು ಅದನ್ನು ತೊಗೊಳೋದಕ್ಕಾಗೋದಿಲ್ಲ. ಬೇರೆಯವ್ರು ತೊಗೋಬೋದೇನೋ, ಬಟ್ ನಾನು ತೊಗೊಳೋದಕ್ಕಾಗೋದಿಲ್ಲ. ಸುಮ್ಮನೆ ಯಾರು ಬಂದ್ಬಿಟ್ಟು ನನಗೆ ಕ್ರಿಟಿಸೈಸ್ ಮಾಡೋದು, ಸುಮ್ಮನೆ ಏನೋ ಒಂದು ಬೈಯೋದು, ಅದೆಲ್ಲ ನಾನು ಎಂಟರ್ಟೈನು ಕೂಡ ಮಾಡೋದಕ್ಕಾಗಲ್ಲ. ಆ್ಯಂಡ್ ನನಗೆ ಅದೊಂಥರ ಮೆಂಟಲಿ ಡಿಸ್ಟರ್ಬ್ ಮಾಡುತ್ತೆ. ಸೊ ನಾನು ಇದ್ದೇ ಮುಂಚೆ, ಬಟ್ ಇವಾಗ ಏನಕ್ಕಿಲ್ಲ ಅಂದರೆ, ಯಾವುದೋ ಒಂದು ಫೇಕ್ ಅಕೌಂಟ್ ಇದೆ ಗುರು, ಜೋಶ್ ಹೆಸಲ್ವುಡ್ ಅಂತ ಇನ್ಸ್ಟಾಗ್ರಾಮಲ್ಲಿ. ಅದು ಆ್ಯಕ್ಚುಲಿ ಫೇಕ್ ಅಕೌಂಟ್, ಒರಿಜಿನಲ್ ಅಕೌಂಟ್ ಅಲ್ಲ ಅದು. ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಅವ್ರು ಹ್ಯಾಂಡಲ್ ಮಾಡ್ತಿಲ್ಲ, ಅದು ಯಾರೋ ಬೇರೆ ಹ್ಯಾಂಡಲ್ ಮಾಡ್ತಾ ಇರೋದು. ಅವರ ಒಂದು ಅನಿಸಿಕೆ ಏನು ಅಂತಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೋಸ್ಕರ ಇರಬೇಕಾಗಿಲ್ಲ, ನನ್ನ ಪೀಸ್ ಆಫ್ ಮೈಂಡ್ ಅನ್ನೋದು ಇತ್ತು ಅಂದರೆ ನಾನು ಇರ್ತಾ ಇದ್ದೆ. ನನ್ನ ಪೀಸ್ ಆಫ್ ಮೈಂಡ್ ಇಲ್ಲ ಅದರಲ್ಲಿ, ನನ್ನ ನೆಮ್ಮದಿ ನನಗೆ ಇಂಪಾರ್ಟೆಂಟು, ಜನ ಅಲ್ಲ ನನಗೆ ಇಂಪಾರ್ಟೆಂಟು ಅನ್ನೋ ಥರ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಮಗ. ಸೊ ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನು ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಉದ್ರಿಸಿ ಗಾಯ್ಸ್.